ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಅಜಾತ ಶತ್ರು, ದಾವಣಗೆರೆ ವೀರಶೈವ ಲಿಂಗಾಯತ ರಾಷ್ಟ್ರೀಯ ಅಧ್ಯಕ್ಷರು, ದಾವಣಗೆರೆಯ ಧಣಿ, ದಾವಣಗೆರೆಯ 2 ಹೆಲಿಕಾಪ್ಟರ್ ಮಾಲೀಕ, ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆಯ ಮಾಲೀಕ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ MLA ಹಾಗೂ ಮಾಜಿ ಮಂತ್ರಿಗಳು, ಇಂತಹ ಧೀಮಂತ ವ್ಯಕ್ತಿ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪನವರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಂದು ಸಂಜೆ 6:45ಕ್ಕೆ ದೈವ ದಿನರಾದರು. ಕಾರಣ ಅವರ ಆರೋಗ್ಯದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಬಳಲುತ್ತಿದ್ದು ಇಂದು ಸಂಜೆ 6:45ಕ್ಕೆ ಇಹಲೋಕ ತ್ಯಜಿಸಿದರು. ಇಂತಹ ಧೀಮಂತ ವ್ಯಕ್ತಿಯ ಬಗ್ಗೆ ನಮ್ಮ ಚಾನಲ್ನಿಂದ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ಅವರು ಮಾಡಿರ್ತಕ್ಕಂಥ ಕೆಲವು ಸಾಧನೆಗಳ ಬಗ್ಗೆ, ಯಾಕೆ ಅಂತ ಹೇಳಿದರೆ ಅವರು ಯಾರನ್ನೂ ಸಹ ಮನೆಯಿಂದ ಅವರ ಸಮಸ್ಯೆಯನ್ನು ಬಗೆಹರಿಸದೆ ಕಳಿಸುತ್ತಿರಲಿಲ್ಲ ಅಂತ ಹಿಂದೆ ನಾವು ಒಂದು ನಾಗಮ್ಮ ಕೇಶವಮೂರ್ತಿ ಎಂಬ ಎಜುಕೇಷನ್ ಮಿನಿಸ್ಟರ್ ಹತ್ರ ನಾನು ಸಹ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಅವರ ಬಗ್ಗೆ ಹೇಳ್ತಾ ಇದ್ರು. ಏಕೆಂದರೆ ಬಹಳ ಬಡತನದಿಂದ ಬಂದಿರತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಅವರ ಇತಿಹಾಸದ ಬಗ್ಗೆ ತಿಳಿಸ್ತಾ ಹೋಗೋದಕ್ಕಿಂತಲೂ ಮನುಷ್ಯ ಬದುಕಿದ್ದಾಗ ಎಷ್ಟು ಸಾಧನೆ ಮಾಡಿದ ಅನ್ನೋ ಒಂದು ಕುತೂಹಲ, ಆಮೇಲೆ ಆ ವ್ಯಕ್ತಿ ಏನು ಮುಂದೆ ಮಾಡ್ಬೋದಾಗಿತ್ತು, ಇನ್ನೂ ಇದ್ದಿದ್ದು ಏನಾಗ್ತಿತ್ತು, ಇಲ್ಲಿಯವರೆಗೂ ಸಮಾಜಕ್ಕೋಸ್ಕರ ಏನು ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ದಾವಣಗೆರೆ ನಡೆದಾಡೋ ದೇವರು ಅಂದರೆ ತಪ್ಪಾಗಲ್ಲ. ಇವತ್ತು ಆ ಸುದ್ದಿ ಕೇಳಿದ ತಕ್ಷಣ ನಮಗೆಲ್ಲ ಭಾಳ ನೋವಾಯಿತು. ಮಾರ್ಗದರ್ಶಕರಾಗಿದ್ದರು. ಸುದ್ದಿ ನಮಗೆ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರನ್ನ ಕಳ್ಕೊಂಡಷ್ಟು ನೋವು ನಮಗೆ ಆಯಿತು. ಮೊನ್ನೆ ನಾವು 10 ದಿನದ ಕೆಳಗೆ ನಾವು ಮಂಜುನಾಥರು, ನಮ್ಮ 5 ಬೈಲವನ್ನೆಲ್ಲ ಸಾಹೇಬ್ ನೋಡೋಕ್ಕೆ ಹೋಗಿದ್ವಿ. ಆರಾಮಾಗಿ ಕೂತಿದ್ರು. ನಾವು ಅವ್ರು ಚೇರ್ ತರಿಸ್ಕೊಂಡಿರೋದು ನೋಡಿ ಆರಾಮಾಗಿ ಬರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಇವತ್ತು ನಮಗೆ ಆ ಶಾಕಿಂಗ್ ನ್ಯೂಸ್ ಕೇಳಿ ಭಾಳ ನೋವಾಯ್ತು ನಮಗೆ. ಅಂದರೆ ಕಳೆದ 30-35 ವರ್ಷದಿಂದ ಅವ್ರ ಜೊತೆ ಸಾಹೇಬರ ಅವರ ರಾಜಕೀಯದಲ್ಲಿ ಅವರ ಶಿಷ್ಟಾಗಿ, ಅವರ ಅಭಿಮಾನಿಗಳಾಗಿ, ಅದಕ್ಕಿಂತ ಮುಖ್ಯ ನಾವು ಅವ್ರ ಜೊತೆ ಇದ್ವಿ. ಎಲ್ಲದರಲ್ಲೂ ಅವರು ಮಾರ್ಗದರ್ಶಕರೇ. ದಾನ ಧರ್ಮದಿಂದ ಹಿಡಿದು ಸೇವಾ ಮನೋಭಾವ ಇದ್ದಂಥವ್ರು. ಯಾಕಂದರೆ ಅವ್ರ ಸಮಸ್ಯೆಗಳು ಅವರು ಏನೇ ಇರಲಿ, ಜನರಿಗೋಸ್ಕರ ಅವರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ಮತ್ತು ನಮ್ಮ ಜೊತೆ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಅದೆಲ್ಲ ತಿಳ್ಕೊಳ್ತೀವಿ. ಸರ್, ನಿಮಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು? ನಿಮಗೆ ಅಲ್ಲಿ ತಿರುಪತಿಯಲ್ಲಿ ಮಾನ್ಯ ಸಚಿವರು ಎಲ್ಲ ಬೀದರ್ ಬರ್ತಾ ಇದ್ದಾರೆ. ನಮಗೆ 6:55 ಹಂಗೆ ವಿಷಯ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅದು ಆ ನ್ಯೂಸ್ ಕೇಳೋಕ್ಕೆ ಆಗಲಿಲ್ಲ. ನಾವು ಫಸ್ಟ್ ಇದಾಯಿತು. ನೂರಾರು ಫೋನ್ಗಳು ಬಂದವು ನಮಗೆ. ನಾನು ಇಲ್ಲಪ್ಪ, ಇನ್ನೂ ಏನು ಆ ಥರ ಏನು ಪ್ರಕಟಣೆ ಆಗಿಲ್ಲ, ಮಾಡಿ 2-3 ಸರಿ ಈ ಥರ ಮಾಡಿದ್ದಾರೆ. ಅದು ಪ್ರಕಟಣೆ ಆದಾಗೆ ಫ್ಯಾಮಿಲಿ ಪ್ರಕಟಣೆ ಮಾಡಿದಾಗ ಅದು ಫೈನಲ್ ಅಂತ ನಡೆಯೋದು. ಅದು 7-1 ನಿಮಿಷಕ್ಕೆ ಮಾಧ್ಯಮಗಳಲ್ಲಿ ಬಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೊಂದು ನಾವು ಹೇಳ್ಬೋದು. ಭಾಳಷ್ಟು ನೋವಾಗಿದೆ, ಭಾಳಷ್ಟು ದುಃಖ ಆಗಿದೆ. ಹೇಳಿ ಸರ್, ನೀವೇನು ಹೇಳಿ ಸರ್, ಹೇಳಿ. ನೀವು ಭಾಳ ಓಡಾಡಿದ್ರಿ. ನನ್ನ ತಂದೆ ಸಮಾನರು, ನಮ್ಮ ರಾಜಕೀಯ ಗುರುಗಳು, ನಮ್ಮ ನಾಯಕರು, ಅವರ ಬಗ್ಗೆ ಹೇಳೋಕ್ಕೆ ನನ್ನ ಹತ್ರ ಶಬ್ದನಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಒಡನಾಟ ಒಂದು ಮಗನ ಜೊತೆಯಲ್ಲಿ ಯಾವ ರೀತಿ ಅವರು ವರ್ತಿಸೋದು, ಆ ರೀತಿ ಮೇಲೆ ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ನನಗೆ
ಏನು ಹೇಳಿದ್ರು ಕಡಿಮೆ ಇದೆ. ನಮಗಂತೂ ಈ ಸುದ್ದಿ ಕೇಳಿ ನಂಬಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಸತಿ ಈ ರೀತಿ ಹಬ್ಬಿಸಿ ನಾವೆಲ್ಲ ಅಭಿಮಾನಿಗಳು ಅವ್ರ ಹಿತೈಷಿಗಳು ಬೆಂಗಳೂರಿಗೆ ಹೋಗಿ ಮಾತಾಡಿಸಿ ಒಳಗೆ ಕುಂದಿರ್ಸ್ಕೊಂಡು ಜೊತೆಗೆ ಟೀ ಕುಡಿಸಿ ಬಿಡಲೇ ಏನಾಗಲ್ಲ, ಯಾಕೆ ಯೋಚನೆ ಮಾಡ್ತೀಯ, ಧೈರ್ಯ ಆಗಿರಲಿ ಅಂತ ಉಲ್ಟಾ ನಮಗೆ ಧೈರ್ಯ ಕೊಡೋರು. ಏನೇ ಒಂದು ಕಷ್ಟ ಕಾಲದಾಗೆ ಏನಾರ ಒಂದು ಸಮಸ್ಯೆ ಆದರೆ ನಾವು ಅವ್ರಿಗೆ ಧೈರ್ಯ ಹೇಳಕ್ಕೆ ಹೋದರೆ ಪುನಃ ಅವರೇ ನಮಗೆ ಧೈರ್ಯ ಕೊಟ್ಟು ಹೇಳ್ತಾ ಇದ್ರು. ಅದಾದ ಮೇಲೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಏನು ಇಂದಿರಾ ಗಾಂಧಿಯವರ ಕಾಲದಿಂದಲೂ ರಾಜಕೀಯ ಮಾಡ್ಕೊತ ಬಂದರು. ಕರ್ನಾಟಕದ ವಿಧಾನಸೌಧದ ದೊಡ್ಡಣ್ಣ ಎಂದು ಹೆಸರು ಮಾಡಿದರು. ಎಲ್ಲ ಕಡು ಬಡವರಿಗೆ ಸಹಾಯ ಹಸ್ತ ನಿಂತರು. ಅದೇ ರೀತಿಯಾಗಿ ಅವ್ರದ್ದು 1-2 ಕೆಲಸಗಳನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇಡೀ ದಾವಣಗೆರೆಯ ಅಜಾತ ಶತ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಏಕೆಂದರೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಒಂದೇ ಪಕ್ಷದಲ್ಲಿದ್ದು ಹೋಗುವಂಥ ಚರಿತ್ರೆ ಬೇರೆ ಇರುತ್ತೆ. ಶಾಮನೂರು ಶಿವಶಂಕರಪ್ಪನವರು ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರೋ ಆಗಿಂದ ಹಿಡಿದು ಅವರು ದೈವ ದಿನರಾಗೋವರೆಗೂ ಪಕ್ಷ ಚೇಂಜ್ ಮಾಡಲಿಲ್ಲ ಅನ್ನೋ ಒಂದು ಖ್ಯಾತಿ ನಮ್ಮ ಶಾಮನೂರು ಕುಟುಂಬಕ್ಕೆ ಸೇರುತ್ತೆ. ಹಾಗಾಗಿ ಅವರ ಒಂದು ಸಾವಿಗೆ, ಅವರ ಒಂದು ಮರಣಕ್ಕೆ ಆ ದೇವರು ಆರೋಗ್ಯ, ಐಶ್ವರ್ಯ, ಆಯಸ್ಸು, ಯಶಸ್ಸು ಅವರ ಕುಟುಂಬಕ್ಕೆ ಸಿಗಲಿ ಅಂತ DVG ವಾಯ್ಸ್ ಮೂಲಕ ಎಲ್ಲರ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ. ನಮಸ್ಕಾರ.